ಹಾಯ್ ಎವ್ರಿವನ್, ಎಲ್ರಿಗೂ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇದು ನನ್ನ ನಿನ್ನೆ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನ ಮರಿಬೇಡಿ. ಇವತ್ತಿನ ದಿನ ನಾನು ಇನ್ಸ್ಟೆಂಟಾಗಿ ಹಾಗೆ ಬೇಗ ಆಗ್ತಕ್ಕಂಥ ಒಂದು ಸಿಂಪಲ್ ಆಗಿರ್ತಕ್ಕಂಥ ಅವಲಕ್ಕಿ ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈ ಅವಲಕ್ಕಿ ಪಡ್ಡಿಗೆ ಯಾವುದೇ ರೀತಿಯ ಅಕ್ಕಿ ಉದ್ದಿನಬೇಳೆ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಸಮ ಪ್ರಮಾಣದಲ್ಲಿ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಹಾಗೆ ಮೊಸರು, ಬಾಂಬೆ ರವೆ ಮತ್ತು ಬಾಂಬೆ ರವೆ ಅಥವಾ ಚಿರೋಟಿ ರವೆ ಅಂತ ಹೇಳ್ತಾರಲ್ಲ ಆ ರವೆ ತೊಗೊಂಡಿದ್ದೀನಿ. ಇವುಗಳನ್ನ ಮೂರನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಮೊದಲಿಗೆ ನಾನು ತೊಗೊಂಡಿರೋದು ಗಟ್ಟಿ ಅವಲಕ್ಕಿ. ನೀವು ಬೇಕಂದರೆ ಮೀಡಿಯಮ್ ಅವಲಕ್ಕಿನೂ ತೊಗೊಳ್ಬೋದು. ಮೊದಲಿಗೆ ಅವಲಕ್ಕಿನ ಕ್ಲೀನಾಗಿ ತೊಳ್ಕೊಳ್ಳೋಣ. ಅದರಲ್ಲಿರ್ತಕ್ಕಂಥ ಕಸ ಕಡ್ಡಿನೆಲ್ಲ ಕ್ಲೀನ್ ಆರಿಸ್ಬಿಟ್ಟು ನಾನು ಅವಲಕ್ಕಿನ ಕ್ಲೀನಾಗಿ ತೊಳ್ಕೊಳ್ತಿದ್ದೀನಿ. ಒಂದು 2-3 ಸರಿ ಅವಲಕ್ಕಿನ ಕ್ಲೀನಾಗಿ ತೊಳ್ಕೊಳ್ಳಿ. ಯಾಕಂದರೆ ನಾವು ಎಷ್ಟೇ ತೊಳೆದ್ರೂ ಅದು ಕಪ್ಪು ನೀರನ್ನ ಬಿಡುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಅದನ್ನು ಏನೋ ಫ್ಯಾಕ್ಟ್ರಿ ಒಳಗೆ ಏನು ಹಾಕಿ ಅದನ್ನು ಹುರಿತಾರೋ ಗೊತ್ತಿಲ್ಲ. ಈ ರೀತಿ ನೀಟಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಅದಕ್ಕೆ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಅಂತ ಹೇಳ್ತೀವಲ್ಲ ಅದನ್ನು ಸೇರಿಸ್ಕೊಳ್ತಿದ್ದೀನಿ. ನಾನಿಲ್ಲಿ ಅವಲಕ್ಕಿ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಬಾಂಬೆ ರವೆ ಅಥವಾ ಚಿರೋಟಿ ರವೆ ತೊಗೊಂಡಿದ್ದೀನಿ. ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಎರಡು ಪದಾರ್ಥಗಳು ಮಿಕ್ಸ್ ಆದಮೇಲೆ ಮೊಸರು ಹಾಕ್ಕೊಂಡಿದ್ದೆ ನಾನಿಲ್ಲಿ 1 ಕಪ್ಪು ಅವಲಕ್ಕಿಗೆ ಒಂದು ಸ್ವಲ್ಪ ಕಡಿಮೆ ಅಷ್ಟೇ, 1/4 ಭಾಗ ಅಷ್ಟೇ ಕಡಿಮೆ ಮೊಸರು ತೊಗೊಂಡಿದ್ದೆ. ಆ ಮೂರನ್ನು ಹಾಕಿ ನೀಟಾಗಿ ಕಲಿಸ್ಕೊಂಡು ಒಂದು ಸೈಡ್ ಎತ್ತಿಟ್ಬಿಟ್ಟೆ. ಈಗ ಅದಕ್ಕೆ ಬೇಕಾದಂಥ ಸ್ವಲ್ಪ ಮಸಾಲ ಹಾಕೋಣ ಅಂತಂದು ಹಾಗಾಗಿ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ನಾನು ತೊಗೊಂಡಿರೋದು ಗಿಡ್ಡ ಮೆಣಸಿನ್ಕಾಯಿ ಆಗಿರೋದ್ರಿಂದ ತುಂಬಾ ಖಾರ ಇರುತ್ತೆ. ಹಾಗಾಗಿ ಒಂದು 3 ಮೆಣಸಿನ್ಕಾಯಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಮಗಳು ತಿನ್ನೋದ್ರಿಂದ ಪೇಸ್ಟ್ನ ನಾನು ಆ್ಯಡ್ ಮಾಡ್ತಿಲ್ಲ. ನೀವು ಬೇಕಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಬೋದು. ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಓಂಕಾಳು, ಜೀರಿಗೆ ಹಾಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ತೊಗೊಂಡೆ. ಇಷ್ಟು ಸಾಕು ಮಸಾಲೆಗೆ. ಹಾಗೆ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿ, ರವೆ ಹಾಗೆ ಮೊಸರು ಇದು ನೆನ್ಕೊಂಡಿದೆ. ನೆನಪಿರಲಿ, ಒಂದು 15-20 ನಿಮಿಷ ನೆನೆಲಿಕ್ಕೆ ಬಿಡಿ. ಯಾಕಂದರೆ ಗಟ್ಟಿ ಅವಲಕ್ಕಿ ತೊಗೊಂಡಾಗ ಬೇಗ ನೆನೆಯೋದಿಲ್ಲ. ಹಾಗಾಗಿ ಮೊಸರು ಅಷ್ಟೇ ಹಾಕಬೇಕಂತೇನಿಲ್ಲ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕು ಅಂದರೆ ನೀರು ಕೂಡ ಆ್ಯಡ್ ಮಾಡಿಕೊಂಡು ನೆನೆಲಿಕ್ಕೆ ಇಡಬೇಕು. ಈಗ ನನಗೆ ಒಂದು 20 ನಿಮಿಷ ತೊಗೊಂತು ನೆನೆಲಿಕ್ಕೆ. ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ರುಬ್ಕೊಳ್ಳೋಣ. ಇದು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಪಡ್ಡು ಮಾಡಿದಾಗ ಒಂದು ಸ್ವಲ್ಪ ಬಾಯಿಗೆ ಅವಲಕ್ಕಿ ನಮಗೆ ಗೊತ್ತಾಗುತ್ತೆ ಅದು ಅವಲಕ್ಕಿ ಗಟ್ಟಿಯಾಗಿತ್ತು ಅಥವಾ ಕಟ್ಟಾಗಿರಲಿಲ್ಲ, ಸಣ್ಣ ಆಗಿರಲಿಲ್ಲ ಅಂದರೆ. ಹಾಗಾಗಿ ಈ ರೀತಿ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ರುಬ್ಕೋಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ನೀಟಾಗಿ ಒಂದ್ಸರಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಆದಷ್ಟು ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹದ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಲಿ. ಹಾಗೆ ನೀರು ಹಾಕ್ಕೋಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಈ ಒಂದು ಅವಲಕ್ಕಿ ಪಡ್ಡಿಗೆ ಅಡಿಗೆ ಸೋಡಾ ಬಳಸಲ್ಲ. ಅದ್ರ ಬದಲಿಗೆ ಈನೋ ಪೌಡ್ರ್ ಹಾಕ್ಕೊಳ್ತೀನಿ. ನೀವು ಹೇಳ್ಬೋದು ಉಬ್ಬುತ್ತಾ ಅಂತ. ಈನೋ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಪಡ್ಡು ಚೆನ್ನಾಗಿ ಉಬ್ಕೊಂಡೇ ಬರುತ್ತೆ. ಈಗ ಒಂದು ಬೌಲಿಗೆ ನೀಟಾಗಿ ರುಬ್ಬಿರ್ತಕ್ಕಂಥ ಅವಲಕ್ಕಿ ಒಂದು ಹಿಟ್ಟನ್ನು ನಾನು ತೆಗೆದಿಟ್ಕೊಂಡಿದ್ದೆ. ಎಲ್ಲನೂ ನೀಟಾಗಿ ಕಲಿತ್ಕೊಂಡಿತ್ತು. ಈಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆ ಓಂಕಾಳು ಹಾಕಿ ಮರಿಬೇಡಿ. ಯಾಕಂದರೆ ಅವಲಕ್ಕಿ ಸ್ವಲ್ಪ ಗ್ಯಾಸು. ಹಾಗಾಗಿ ನೀವು ಅದನ್ನು ಅಜ್ವಾನ್ ಕಾಳದು ಓಂಕಾಳು ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ. ಹಾಗೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಯಾವುದನ್ನು ಕುಟ್ಟಿ ಹಾಕ್ಕೊಳ್ತಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ. ಸೊ ಇನ್ನೊಂದು ಸರಿ ಹೇಳ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಓಂಕಾಳು, ಜೀರಿಗೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಷ್ಟು ಸಾಮಾನುಗಳಿದ್ಬಿಟ್ರೆ ನಮ್ಮ ಒಂದು ಬೆಳಗಿನ ತಿಂಡಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ರುಚಿಕರವಾದ ಹಾಗೆ ಆರೋಗ್ಯಕರವಾಗಿ ಕೂಡ ಇರುತ್ತೆ. ನಾವು ಹೊರಗುಲ್ದು ಕೇಳೋ ಅವಶ್ಯಕತೆನೇ ಇರೋದಿಲ್ಲ. ನೋಡಿ, ಈಗ ಈನೋ ಪೌಡ್ರ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈನೋ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ ಪಡ್ಡುಗಳು ಉಬ್ಬಿ ಬರಲಿ ಅಂತ. ನಿಮಗೆ ಈನೋ ಪೌಡ್ರ್ ಆ್ಯಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಅವಲಕ್ಕಿ ನೆನೆ ಹಾಕುವಾಗ ಸ್ವಲ್ಪ ಚುಮಾರಿ ಅಥವಾ ಮಂಡಕ್ಕಿ ಇರುತ್ತಲ್ಲ ಅದನ್ನು ಕೂಡ ನೀವು ನೆನೆಸ್ಬಿಟ್ಟು ಮಿಕ್ಸಿ ರುಬ್ಕೋಬೇಕಾದಾಗ ಹಾಕ್ಕೋಬೇಕು. ಆದ್ದರಿಂದ ಈನೋ ಪೌಡ್ರ್ ಹಾಕೋ ಅವಶ್ಯಕತೆ ಇಲ್ಲ. ಅದು ಚುಮಾರಿ ಅಥವಾ ಮಂಡಕ್ಕಿ ಹಾಕಿದಾಗ ಪಡ್ಡು ಉಬ್ಬಿನೇ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಒಂದ್ಸರಿ ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ಪಡ್ಡಿನ ಹಿಟ್ಟು ಹದವಾಗಿ
ಕಲಿಬೇಕು ಅಂದರೆ ನಾನು ಸ್ಪೂನ್ನ ಎತ್ತಿಟ್ಟು ಬಿಡ್ತೀನಿ. ಯಾವುದೇ ಹಿಟ್ಟಾಗಲಿ, ದೋಸೆ ಹಿಟ್ಟಾಗಲಿ, ಪಡ್ಡಿನ ಹಿಟ್ಟಾಗಲಿ, ಕೈಯಿಂದ ನೀಟಾಗಿ ಕಲಿಸ್ಕೊಂಡಾಗ ಅದು ಉಬ್ಬಿ ಬರೋದು ಜಾಸ್ತಿ. ನೋಡಿ ಬೇಕಾದರೆ ನೀವು ಒಂದ್ಸರಿ ಟೆಸ್ಟ್ ಮಾಡಿ ನೋಡಿ. ಸ್ಪೂನಿಂದ ಕಲಿಸ್ಬಿಟ್ಟು ಮುಚ್ಚಿಟ್ಬಿಡಿ ಹೋಲ್ ನೈಟೆಲ್ಲ. ತಿರ್ಗಿ ಬೆಳಗ್ಗೆ ನೋಡಿ ಉಬ್ಬಿರೋದು ಅಷ್ಟಕ್ಕಷ್ಟೇ. ಕೆಲವೊಂದು ಸರಿ ವೆದರ್ಗೆ ನೋಡಿಕೊಂಡು ಉಬ್ಕೊಳ್ಳುತ್ತೆ, ಬೇಸಿಗೆ ಕಾಲ ಚೆನ್ನಾಗಿ ಉಬ್ಕೊಳ್ಳುತ್ತೆ. ಆದರೆ ನನಗೆ ಅನಿಸಿರೋ ಪ್ರಕಾರ ನಾನು ಎಷ್ಟೋ ಸರಿ ಕೈಲಿ ಕಲಿಸ್ದೇ ಇದ್ದಾಗ ಉಬ್ಬೋದು ಕಡಿಮೆ. ಯಾವಾಗ ನಾವು ಕೈಲೇ ಕಲಿಸ್ತೀವಿ ಆಗ ಬೇಗ ಉಬ್ಕೊಳ್ಳುತ್ತೆ. ಹೌದು, ಹದವಾಗಿ ಸಮ ಪ್ರಮಾಣದಾಗ ಇದ್ದಾಗ ಉಬ್ಕೊಳ್ಳುತ್ತೆ, ಇಲ್ಲ ಅಂತಲ್ಲ. ಆದರೆ ಅದೇನೋ ಗೊತ್ತಿಲ್ಲ, ಕೈಯಿಂದ ಕಲಿಸಿದಾಗ ಮಾತ್ರ ಬೇಗ ಉಬ್ಕೊಳ್ಳುತ್ತೆ. ಹಾಗಾಗಿ ನಾನು ಕೆಲವೊಂದು ಪದಾರ್ಥಗಳನ್ನು ಕೈಯಿಂದಲೇ ಕಲಿಸೋದು. ನೀಟಾಗಿ ಕೈ ತೊಳ್ಕೊಂಡು ಕಲಿಸೋದ್ರಲ್ಲಿ ತಪ್ಪೇನಿದೆ ಹೇಳಿ. ಹಾಗೆ ಒಂದು ಸೈಡ್ ಕಲಸಿರೋ ಹಿಟ್ಟನ್ನು ಎತ್ತಿಟ್ಟು ಈಗ ಗ್ಯಾಸ್ ಮೇಲೆ ನಾನು ಪಡ್ಡಿನ ಹಂಚು ಇಟ್ಕೊಂಡಿದ್ದೀನಿ. ನಾನು ಕೂಡ ಇಲ್ಲಿ ಪಡ್ಡಿನ ಹಂಚು ನಾನ್ ಸ್ಟಿಕ್ಕೇ ಬಳಸ್ತಿದ್ದೀನಿ. ನನಗೆ ಅದು ಕಬ್ಬಿಣದ್ದು ತೊಗೊಂಡು ಬಂದಿದ್ದೀನಿ, ಬಟ್ ಅದು ಯಾಕೋ ಪಡ್ಡುಗಳು ನೀಟಾಗಿ ಬರ್ತಿಲ್ಲ. ಹಾಗಾಗಿ ಇನ್ನೊಂದು ಸರಿ ಅಮ್ಮ ಬಂದಾಗ ಅದನ್ನು ಅವರೇನೋ ರೆಡಿ ಮಾಡಿ ಕೊಡ್ತೀನಿ, ಒಂದು ಸೈಡ್ ಎತ್ತಿಟ್ಬಿಡು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಎತ್ತಿಟ್ಟಿದ್ದೀನಿ. ಅದನ್ನು ಅವ್ರ ಅಮ್ಮ ಬಂದಮೇಲೆ ರೆಡಿ ಮಾಡಿಕೊಡ್ತಾರೆ. ಈಗ ಈ ಒಂದು ನಾನ್ ಸ್ಟಿಕ್ ಹಂಚಿಗೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಹಾಕಿದರೂ ಬರುತ್ತೆ, ಹಾಕದೇ ಇದ್ದರೂ ಬರುತ್ತೆ. ಆದರೆ ಈಗ ಹಾಕ್ಕೊಳ್ಳಿ, ಯಾಕಂದರೆ ನಾರ್ಮಲ್ ಪಡ್ಡು ಮಾಡಬೇಕಾದ್ರೆ ಹಾಕ್ಕೊಳ್ದಿದ್ರೂ ನಡೆಯುತ್ತೆ. ಆದರೆ ಇದು ಅವಲಕ್ಕಿ ಪಡ್ಡು ಆಗಿರೋದ್ರಿಂದ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಣ್ಣೆ ಹಾಕ್ಕೊಳ್ಳಿ. ಹಾಗಂತ ಭಾಳ ಅಲ್ಲ, ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಈಗ ಹಿಟ್ಟನ್ನ ಹಾಕ್ತಿದ್ದೀನಿ. ಹಿಟ್ಟು ಹಾಕಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ತೀರಾ ಜಾಸ್ತಿ ಹಾಕಿಬಿಟ್ರೆ ಉಬ್ಬಿ ಬಿಡುತ್ತೆ. ಉಬ್ಬಿದಾಗ ನಿಮಗೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ನೋಡಿಕೊಂಡು ನೀವು ಹಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಈನೋ ಪೌಡ್ರ್ ಹಾಕಿರೋದ್ರಿಂದ ಪಡ್ಡುಗಳು ನೀಟಾಗಿ ಉಬ್ಕೊಂಡು ಬರುತ್ತೆ. ನಾನಿಲ್ಲಿ ಒಂದು ಸ್ಪೂನ್ ಮಾತ್ರ ಒಂದೊಂದು ಪಡ್ಡಿನ ಇದಕ್ಕೆ ಹಾಕ್ತಿದ್ದೀನಿ. ನೀವು ಬೇಕಾದರೆ ದೊಡ್ಡದು ಬೇಕು ಸೈಜ್ ಒಳಗೆ ಅಂತಂದರೆ ಜಾಸ್ತಿನೂ ಹಾಕ್ಕೋಬೋದು. ಈಗ ನಾನೊಂದು ಪ್ಲೇಟಿಂದ ಮುಚ್ಚಿಡ್ತಿದ್ದೀನಿ. ನನ್ನ ಕಡೆ ಈ ಗ್ಲಾಸ್ ಲಿಡ್ ಕೂಡ ಇದೆ, ಕ್ಲೋಸರ್ ಕೂಡ ಇದೆ, ಬಟ್ ಅದನ್ನು ನಾನು ಬಳಸಲ್ಲ. ಯಾಕಂದರೆ ಅದರಿಂದ ಸಮ್ಟೈಮ್ಸ್ ಕ್ಲೋಸರ್ ಲಿಡ್ ಏನಾಗುತ್ತೆ, ಗ್ಲಾಸ್ ಆಗಿರೋದ್ರೆ ಸೀಳ್ಕೊಳ್ಳೋ ಚಾನ್ಸಸ್ ಇದೆ. ಹಾಗಾಗಿ ನಾನು ಅದನ್ನು ಬಳಸಲ್ಲ. ಈ ಒಂದು ಸರಿ ತೆಗೆದು ನೋಡಿದೆ, ನಾನು ಸ್ವಲ್ಪ ಬೇಯಬೇಕಿತ್ತು ಪಡ್ಡುಗಳು, ಹಾಗಾಗಿ ಮತ್ತೆ ಮುಚ್ಚಿಟ್ಟಿದ್ದೀನಿ. ಹೀಗೆ ಮುಚ್ಚಿಡೋದ್ರಿಂದ ಮೇಲ್ಗಡೆಯಿಂದ ಹಬೆಯಿಂದ ಆ ಪಡ್ಡುಗಳು ನೀಟಾಗಿ ಬೆಂದ್ಕೊಳ್ಳುತ್ತೆ. ಈಗ ಬೆಂದಿದೆ, ಒಂದೊಂದನ್ನೇ ನಾನು ತಿರ್ಚಿ ಹಾಕ್ಕೊಳ್ತಿದ್ದೀನಿ. ಮತ್ತು ಮೇಲ್ಗಡೆ ಯಾವುದೇ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನನ್ನ ಒಪಿನಿಯನ್ ಏನು ಅಂದರೆ, ನಾನಿಲ್ಲಿ ಸ್ಪೂನ್ ಬಳಸ್ತಿದ್ದೀನಲ್ಲ, ನೀವು ಅದ್ರ ಬದಲಿಗೆ ಈ ನಾನ್ ಸ್ಟಿಕ್ ತವಾ ಆಗಲಿ, ಈ ಒಂದು ಪಡ್ಡು ಹಂಚಾಗಲಿ ತೊಗೊಂಡಾಗ ಅವರು ಒಂದು ಕಟ್ಟಿಗೆ ಸ್ಟಿಕ್ ಕೊಟ್ಟಿರ್ತಾರೆ, ಅದನ್ನು ಬಳಸೋದು ಉತ್ತಮ. ಯಾಕಂದರೆ ನಾವು ಈ ರೀತಿ ಸ್ಪೂನಿಲ್ಲೇ ನಾವು ತಿರುಗಿಸಿ ಹಾಕೋ ಮುಂದೆ ಏನಾಗ್ತೈತೆ, ಅಲ್ಲಿರ್ತಕ್ಕಂಥ ಒಂದು ನಾನ್ ಸ್ಟಿಕ್ ಲೇಯರ್ ಅದು ಬಿಟ್ಕೊಂಡ್ಬಿಡುತ್ತೆ. ಹಾಗೆ ಪಡ್ಡಿನ ಹಂಚು ಕೂಡ ಹಾಳಾಗುತ್ತೆ, ಜೊತೆಗೆ ಆಹಾರದಲ್ಲಿ ಆ ಲೇಯರ್ ಸೇರಿಕೊಳ್ಳುತ್ತೆ. ಹಾಗಾಗಿ ಆದಷ್ಟು ಆ ಸ್ಟಿಕ್ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟಿಕ್ನ ಬಳಸಿ ನೀವು ತಿರ್ಚಿ ಹಾಕೋದು ಉತ್ತಮ. ನನ್ನ ಕಡೆ ಇತ್ತು, ಮಗಳು ಅದನ್ನು ಕೂಡ ಆಟ ಆಡೋಕ್ಕೆ ತೊಗೊಂಡು ಎಲ್ಲಿ ಕಳೆದಿದ್ದಾಳೋ ಗೊತ್ತಿಲ್ಲ. ಹಾಗಾಗಿ ನಾನಿಲ್ಲಿ ಸ್ಪೂನ್ ಬಳಸ್ತಿದ್ದೀನಿ. ನಾನು ಅದನ್ನು ನೋಡ್ತೀನಿ, ಆ ಮಾರ್ಕೆಟಲ್ಲಿ ಏನಾದರೂ ಸಿಕ್ತು ಅಂದರೆ ತೊಗೊಂಡು ಬಂದು ಅದನ್ನು ನಾನು ಬಳಸ್ಕೊಳ್ತೀನಿ. ಈಗ ಒಂದೊಂದನ್ನೇ ನೀಟಾಗಿ ನೋಡಿ, ಎಲ್ಲಿ ಕೂಡ ಹತ್ಕೊಳ್ತಿಲ್ಲ, ಪಡ್ಡಿನ ಹಂಚಿಗೆ ಹತ್ಕೊಳ್ತಿಲ್ಲ. ಹಾಗೆ ಉಬ್ಬಿ ಕೂಡ ಬಂದಿತ್ತು, ಪಡ್ಡು ನೀಟಾಗಿ ಉಬ್ಬಿ ಬಂದಿತ್ತು. ನಾನಿಲ್ಲಿ ಮೇಲ್ಗಡೆ ಯಾವುದೇ ಎಣ್ಣೆ ಹಾಸ್ತಿಲ್ಲ. ಈ ರೀತಿ ಒಳಗೆ ಪಡ್ಡು ನೀಟಾಗಿ ಉಬ್ಕೊಳ್ಳುತ್ತೆ. ಒಂದು ಸರಿ ಪಡ್ಡು ಹಾಕಬೇಕಾದ್ರೆ ಹಂಚು ಕಾದಿರಲಿ ಚೆನ್ನಾಗಿ. ನೀವು ಯಾವಾಗ ಪಡ್ಡಿನ ಹಂಚಿಗೆ ಹಿಟ್ಟು ಹಾಕ್ತಿರೋ ಹಾಕಾದ್ಮೇಲೆ ಮೀಡಿಯಮ್ ಇಡಿ, ತೀರಾ ಲೋನೂ ಅಲ್ಲ ತೀರಾ ಹೈನೂ ಅಲ್ಲ, ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೆನೆಸಿ. ಯಾಕಂದರೆ ಪಡ್ಡು ಒಳಗಡೆ ಬೆನಿಬೇಕು, ಹಾಗಾಗಿ ಮೀಡಿಯಮ್ ಇಲ್ಲಿ ಇಟ್ಕೊಂಡು ಬೆನೆಸಿ. ಈಗ ಪಡ್ಡುಗಳೆಲ್ಲನೂ ನೀಟಾಗಿ ಹದವಾಗಿ ಬೆಂದ್ಕೊಂಡಿದೆ. ನಾನೀಗ ತೆಗಿತಿದ್ದೀನಿ. ನೋಡಿ ಎಷ್ಟು ಸರಿ ನಾನು ಈ ಸ್ಪೂನ್ನ ಬಳಸ್ತಿದ್ದೀನಿ, ಸ್ಟೀಲ್ ಸ್ಪೂನು, ಅಷ್ಟು ಸರಿ ಲೇಯರು ಕಿತ್ಕೊಂಡು ಆಹಾರದ ಜೊತೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕೆರೆಯದ ರೀತಿಯೊಳಗೆ ನೀವು ಪಡ್ಡನ್ನು ಹಗುರವಾಗಿ ತಗೊಳ್ಳಿ. ಇಲ್ಲ ಅಂದರೆ ನೀವು ಸ್ಟಿಕ್ನ ಬಳಸೋದು ಉತ್ತಮ ಅಂತ ನಾನು ಹೇಳ್ತೀನಿ. ಈಗ ಎಲ್ಲ ಪಡ್ಡು ರೆಡಿ ಆಯಿತು. ನನ್ನ ಕಡೆ ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿತ್ತು, ಹಾಗಾಗಿ ಅದನ್ನು ಕೂಡ ಇನ್ನೊಂದು ಸರಿ ಹಾಕ್ಕೊಂಡು ತೋರಿಸ್ತಿದ್ದೀನಿ. ಇವತ್ತು ನಾನು ಮಾಡಿರೋ ಪಡ್ಡು ಎಲ್ಲೂ ಕೂಡ ಸ್ವಲ್ಪನೂ ಅಂಟಿರಲಿಲ್ಲ.
ಇವತ್ತೇ ಅಂತಲ್ಲ, ನಾನು ಯಾವಾಗಲೂ ಈ ಅವಲಕ್ಕಿ ಪಡ್ಡು ಮಾಡಿದಾಗ ಅದೇನು ಅಂಟ್ಕೊಳಲ್ಲ. ಕೆಲವೊಬ್ಬರು ಹೇಳ್ತಾರೆ ಅಂಟ್ಕೊಳ್ಳುತ್ತೆ ಅಂತ. ನೀವು ಹಿಟ್ಟುಗಳನ್ನ ಸಮ ಪ್ರಮಾಣದಲ್ಲಿ ತೊಗೊಳ್ಳದೇ ಇದ್ದಾಗ, ಅಥವಾ ಅವಲಕ್ಕಿ ಜಾಸ್ತಿ ಆದಾಗ, ಅಥವಾ ನೀವು ನಾನು ಚುಮಾರಿ ಹಾಕ್ಕೊಳ್ಳಿ ಅಂತ ಹೇಳಿದೆ, ಚುಮಾರಿ ಜಾಸ್ತಿ ಹಾಕಿದಾಗ ಹತ್ಕೊಳ್ಳೋ ಚಾನ್ಸಸ್ ಖಂಡಿತ ಇರುತ್ತೆ. ಎಲ್ಲನೂ ಸಮ ಪ್ರಮಾಣದಲ್ಲಿ ತೊಗೊಂಡಾಗ ಹದವಾಗಿ ಹಿಟ್ಟಿದ್ದಾಗ ಅಂಟಲ್ಲ ಅದು. ಅದರಲ್ಲಿ ನಾನ್ ಸ್ಟಿಕ್ಕಿಗೆ ಅಂಟೋದೇ ಇಲ್ಲ. ನೀವು ಕಬ್ಬಿಣದ ಹಂಚು ಬಳಸಿದ್ರು ಕೂಡ ಅದೇನು ಅಂಟೋದಿಲ್ಲ. ಮ್ಯಾರಿನೇಟ್ ಆಗಿತ್ತು ಹಂಚು ಅಂತಂದರೆ. ಈಗ ಮತ್ತೊಂದು ಸರಿ ಹಾಕ್ಕೊಂಡು ನಾನು ಮತ್ತೆ ಮುಚ್ಚಿಡ್ತಿದ್ದೀನಿ. ನಾನು ನಿಮ್ಗೆ ಹೇಳಿದೆ ನಾನು ಇಲ್ಲಿ ಗಾಜಿಂದು ಒಂದು ಲಿಡ್ನ ಯೂಸ್ ಮಾಡಲ್ಲ ಅಂತ. ನನ್ನ ಕಡೆ ಇದೆ ಆದರೂ ಯೂಸ್ ಮಾಡಲ್ಲ ಅಂತ. ನೋಡಿ, ಈ ಥರ ಮುಚ್ಚೋದ್ರಿಂದ ಮೇಲ್ಗಡೆ ಹಬೆ ಜಾಸ್ತಿ ಆದಾಗ, ಓವರ್ ಕುಕ್ಕಿಂಗ್ ಇದ್ದಾಗ ಮುಚ್ಚಬೇಡಿ. ಸ್ವಲ್ಪ ಏನಾದರೂ ಕುಕ್ ಇತ್ತಂದರೆ ಮುಚ್ಚಿ, ಅದು ಸೀಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೀಳ್ಕೊಂಡಾಗ ನಾವು ಮಾಡಿರೋ ಅಡುಗೆನೂ ವೇಸ್ಟ್ ಆಗುತ್ತೆ. ಯಾಕಂದರೆ ಆ ಗಾಜು ಅದರಲ್ಲಿ ಬಿತ್ತು ಅಂತಂದರೆ ಅದು ಹೊಟ್ಟೆಗೆ ಒಳ್ಳೆಯದಲ್ಲ ಅಂತ ನಮಗೆ ಗೊತ್ತು. ಹಾಗಾಗಿ ಮಾಡಿರೋ ಅಡುಗೆನೂ ವೇಸ್ಟ್ ಆಗುತ್ತೆ. ಹಾಗೆ ಆ ಲಿಡ್ ಕೂಡ ಟೈಮ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಹಬೆ ತುಂಬಿಕೊಂಡಿರುತ್ತಲ್ಲ, ಹಾಗಾಗಿ ನಾನು ಅದನ್ನು ಬಳಸಲ್ಲ. ಸ್ವಲ್ಪ ಮಟ್ಟಿಗೆ ಏನಾದರೂ ಇತ್ತು ಅಂತಂದಾಗ ಮಾತ್ರ ಬಳಸ್ತೀನಿ. ಓವರ್ ಕುಕ್ಕಿಂಗ್ ಇತ್ತು ಅಂತಂದಾಗ ನಾನು ಆ ಲಿಡ್ನ ಬಳಸಲ್ಲ, ಸ್ಟೀಲಿಂದೇ ಬಳಸ್ಕೊಳ್ತಿರ್ತೀನಿ. ನಿಮ್ಮ ಕಡೆ ಕಟ್ಟಿಗೆದು ಏನಾದರೂ ಆಲ್ಟರ್ನೇಟ್ ಇತ್ತು ಅಂತಂದರೆ ನೀವು ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಮತ್ತು ನಾನಿಲ್ಲಿ ತೋರಿಸ್ತಿದ್ದೀನಿ. ಎರಡನೇ ಸರಿ ಹಾಕ್ಕೊಂಡು ನೋಡಿ, ನೀಟಾಗಿ ಬರ್ತಿದ್ದಾವೆ. ಎಲ್ಲಿ ಕೂಡ ಒಂದು ಸ್ವಲ್ಪನೂ ಅಂಟ್ತಿಲ್ಲ, ನೀಟಾಗಿ ಬರ್ತಿದ್ದಾವೆ. ನಾನು ಈ ಸರಿ ಎಣ್ಣೆನ ತೀರಾ ಕಡಿಮೆ ಹಾಕಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ಮೊದಲೇನು ಹಾಕಿದ್ದೆ ಅಲ್ಲ, ಅದೇ ಹಂಚಲ್ಲಿ ಇತ್ತು ಇನ್ನು, ಹಾಗಾಗಿ ಸ್ವಲ್ಪನೇ ಹಾಕಿದೆ. ಈಗ ಮೃದುವಾದ ಮೆತ್ತನೆಯ ಪಡ್ಡು, ಅವಲಕ್ಕಿ ಪಡ್ಡು ರೆಡಿಯಾಗಿದೆ. ಈ ಅವಲಕ್ಕಿ ಪಡ್ಡನ್ನು ಮಕ್ಕಳು ಹಾಗೆ ವಯಸ್ಸಾದವರು, ಇನ್ನು ವಯಸ್ಸಾದವರಿಗಂತೂ ಈ ಪಡ್ಡು ಹೇಳಿ ಮಾಡಿಸಿರೋದು. ಅವರು ಹಲ್ಲಿರಲ್ಲ, ಜಸ್ಟ್ ತುಟಿಲಿ ಕೂಡ ಅವರು ತಿನ್ಬೋದು, ಅಷ್ಟು ಸಾಫ್ಟಾಗಿರುತ್ತೆ. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.